ಇದು ಮೇನ್ ಕಚೇರಿ ಸೋಲೂರು ಬಳಿ ಇರುವಂಥ ಕಚೇರಿ ಒಳಗಡೆ ನಿಮಗೆ ದೊಡ್ಡದಾಗಿರುವಂಥ ರೀಫಿಲ್ಲಿಂಗ್ ಸೆಂಟರ್ ಇದೆ. ಸದ್ಯಕ್ಕಲ್ಲಿಗೆ ಪೆಟ್ರೋಲು, ಡೀಸೆಲು, ಹೀಗೆ ಬೇರೆ ಬೇರೆ ಆಯಿಲ್ ಅದೆಲ್ಲವೂ ಕೂಡ ಬರ್ತಾ ಇದೆ. ನೀವು ಸುತ್ತಮುತ್ತ ಈಗ ಕಂಪ್ಲೀಟ್ ಸಿಲಿಂಡರ್ ತುಂಬಿಸಿಕೊಂಡು ನಿಂತಿರುವಂಥ ಲಾರಿಗಳನ್ನು ಗಮನಿಸ್ತಾ ಇದ್ದೀರಿ. ಜನ ಕೂಡ ಹೋಗುವಂಥವ್ರು ಕುತೂಹಲದಿಂದ ನೋಡ್ತಾ ಇದ್ದಾರೆ, ಯಾಕೆ ದಿಢೀರ್ ಅಂತ ಹೇಳಿ ಇಷ್ಟೊಂದು ಲಾರಿಗಳು ನಿಂತ್ಕೊಂಡಿದ್ದಾವೆ ಅಂತ ಹೇಳಿ. ಇಂಥ ದೃಶ್ಯವನ್ನ ನಾನು ನೋಡಬಹುದು ಅನ್ನುವ ರೀತಿಯಲ್ಲಿ ಅಂದ್ರೆ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ, ಆದ್ರೆ ಇವತ್ತು ಅಂಥದ್ದೊಂದು ದೃಶ್ಯವನ್ನ ನೋಡ್ತಾ ಇದ್ದೇನೆ. ಈ ಸುತ್ತಮುತ್ತ ಬಹಳ ಪ್ರಸಿದ್ಧವಾಗಿರುವಂತ ಈ ಹೋಟೆಲ್ನಲ್ಲಿ ಇವತ್ತು ಕಟ್ಟಿಗೆಯಿಂದ ಅಡುಗೆ ಮಾಡುವಂತ ಪರಿಸ್ಥಿತಿ ಅಥವಾ ಸೌದೆಯಿಂದ ಅಡುಗೆ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಯುದ್ಧ ನಡೀತಾ ಇರೋದು ಅಥವಾ ಸಂಘರ್ಷ ನಡೀತಾ ಇರೋದು ದೂರದ ಇರಾನ್ನಲ್ಲಿ ಅಥವಾ ಇರಾನ್ ಸುತ್ತಮುತ್ತ ಇರುವಂತಹ ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ. ಆದರೆ ಇದರ ಪರಿಣಾಮ ಇದೀಗ ನಮ್ಮ ದೇಶಕ್ಕೆ ಅಂದ್ರೆ ಭಾರತಕ್ಕೂ ಕೂಡ ತಟ್ಟೋದಿಕ್ಕೆ ಆರಂಭ ಆಗಿದೆ. ಅಂದ್ರೆ ಕೇವಲ ಭಾರತ ಅಂತಲ್ಲ, ಜಾಗತಿಕ ಮಟ್ಟದಲ್ಲಿ ಇದರ ಪರಿಣಾಮ ತಟ್ಟೋದಿಕ್ಕೆ ಆರಂಭ ಆಗಿದೆ. ನಾವು ಕೂಡ ಅದರ ಬಿಸಿಯನ್ನ ಅನುಭವಿಸ್ತಾ ಇದ್ದೇವೆ. ಆರಂಭದಿಂದಲೂ ಕೂಡ ಚರ್ಚೆ ಆಗ್ತಿತ್ತು, ಸ್ವಲ್ಪ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಬಹುದು ಅಥವಾ ಪೆಟ್ರೋಲ್ ಡೀಸೆಲ್ ಸಿಗದೇ ಇರಬಹುದು ಅಂತ. ಆ ಕಾರಣಕ್ಕಾಗಿ ಉತ್ತರ ಕನ್ನಡದ ಒಂದಷ್ಟು ದೃಶ್ಯಗಳನ್ನು ಗಮನಿಸಿರ್ತೀರಿ. ಪೆಟ್ರೋಲ್ ಬಂಕ್ಗೆ ಜನ ಮುಗಿಬೀಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು, ಫುಲ್ ಟ್ಯಾಂಕ್ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ರು. ಆದರೆ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ನಲ್ಲಿ ಅಂತಹ ಅಭಾವ ಆಗಲಿ ಅಥವಾ ಕೊರತೆ ಆಗಲಿ ಅಥವಾ ರೇಟ್ನಲ್ಲಿ ವೇರಿಯೇಷನ್ ಆಗಲಿ ಅಂಥದ್ದೇನು ಕೂಡ ಕಾಣಿಸ್ತಾ ಇಲ್ಲ. ಆದರೆ ಇದೀಗ ಪ್ರತಿ ಅಡುಗೆ ಮನೆಗೂ ಕೂಡ ಅದರ ಬಿಸಿ ತಟ್ಟೋದಿಕ್ಕೆ ಆರಂಭ ಆಗಿದೆ. ಅದು ಯಾವುದು ಅಂದರೆ LPG ಗ್ಯಾಸ್ ಶಾರ್ಟೇಜ್. ಈಗಾಗಲೇ ಸುದ್ದಿಯನ್ನು ನೀವು ಗಮನಿಸಿರ್ತೀರಿ, ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ನನಗೂ ಕೂಡ ವೈಯಕ್ತಿಕವಾಗಿ ನನ್ನ ಕುತೂಹಲ ಇತ್ತು, ಅಂದರೆ ಇದು ಬರೀ ಸುದ್ದಿ ಆಗ್ತಾ ಇರೋದಾ ಅಥವಾ ಸುಮ್ಮನೆ ಒಂದಷ್ಟು ಜನ ಮಾತಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಒಂದಷ್ಟು ಜನ ಸ್ಪ್ರೆಡ್ ಮಾಡ್ತಿದ್ದಾರಾ ಅಂತೇಳಿ. ಯಾಕಂದರೆ ಕೇಂದ್ರ ಸಚಿವರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ರೀ ಅಂಥದ್ದೇನೂ ಇಲ್ಲ, ಯಾರೋ ಸುಳ್ಳು ಹೇಳ್ತಾ ಇದ್ದಾರೆ, ಯಾರೋ ಸುಮ್ಮನೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಅಂಥ ಶಾರ್ಟೇಜ್ ಅಂಥದ್ದೇನೂ ಕೂಡ ಇಲ್ಲ ಅಂತ ಹೇಳಿ. ಹೀಗಾಗಿ ನನಗೂ ವೈಯಕ್ತಿಕವಾಗಿ ಕುತೂಹಲ ಇತ್ತು. ಗ್ರೌಂಡ್ ರಿಯಾಲಿಟಿಯನ್ನು ತಿಳ್ಕೊಳ್ಬೇಕು, ಸುಮ್ಮನೆ ಮಾತಾಡಬಾರ್ದು. ನಾವು ಸುಮ್ಮನೆ ಮಾತಾಡ್ಬಿಟ್ರೆ ಜನ ಕೂಡ ಪ್ಯಾನಿಕ್ ಆಗಿಬಿಡ್ತಾರೆ ಅಥವಾ ಬೇರೆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿದ ಹಾಗಾಗ್ಬಿಡುತ್ತೆ ಅಂತ ಹೇಳಿ. ಹೀಗಾಗಿ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳುವಂಥ ಉದ್ದೇಶದಿಂದ ಒಂದು ಕಡೆ ಬಂದೆ. ಇಲ್ಲಿ ಬಂದಾಗ ನನಗೆ ಸ್ಪಷ್ಟನೆ ಸಿಗೋದಕ್ಕೆ ಸಾಧ್ಯ ಎನ್ನುವಂಥ ಕಾರಣಕ್ಕಾಗಿ ನಾನೀಗಿರೋದು ನೆಲಮಂಗಲ ಸಮೀಪ ಇರುವಂಥ ಸೋಲೂರಿಗೆ ಬಹಳ ಹತ್ರ ಅಥವಾ ಸೋಲೂರು ಭಾಗದ ಭಾರತ್ ಪೆಟ್ರೋಲಿಯಂನ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್. ಈ ಸುತ್ತಮುತ್ತ ಹೋಲಿಸ್ಕೊಂಡ್ರೆ ಬಹಳ ದೊಡ್ಡದಾಗಿರುವಂಥ ರೀಫಿಲ್ಲಿಂಗ್ ಸೆಂಟರ್. ಇಲ್ಲಿ ತುಂಬಿಸಿಕೊಳ್ಳುವಂಥ ಗ್ಯಾಸ್ ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೆ, ಸುತ್ತಮುತ್ತ ಇರುವಂಥ ಎಲ್ಲ ನಗರಗಳಿಗೂ ಕೂಡ ಸಪ್ಲೈ ಮಾಡ್ತಾ ಹೋಗ್ತಾರೆ. ಇಲ್ಲಿನ ವಾಸ್ತವ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮಾತಾಡೋದಕ್ಕೆ ಯಾರೂ ರೆಡಿ ಇಲ್ಲ. ಒಂದು ರೀತಿಯಲ್ಲಿ ಅವರು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ, ನಾವು ಮಾತನಾಡಿದ್ರೆ ಯಾರಾದರೂ ನಮಗೆ ಸಮಸ್ಯೆ ಮಾಡ್ತಾರೇನೋ ಎನ್ನುವ ರೀತಿಯಲ್ಲಿ. ಅಥವಾ ಈಗಾಗಲೇ ಒಬ್ಬರು ಹೇಳ್ತಾ ಇದ್ರು, ನಾನು ಮಾತನಾಡಿದಕ್ಕೆ ಆಫೀಸ್ನಲ್ಲಿ ನನಗೆ ಬೈದು ಬಿಟ್ಟರು ಎನ್ನುವ ಕಾರಣಕ್ಕಾಗಿ. ಆದರೆ ಅವರು ಆಫ್ ದಿ ಕ್ಯಾಮ್ರಾ ಒಂದಷ್ಟು ವಿಚಾರವನ್ನು ಹಂಚಿಕೊಂಡ್ರೆ ಏನು ಸಮಸ್ಯೆ ಅಂತ ನಾನು ನಿಮ್ಗೆ ಈಗ ದೃಶ್ಯವನ್ನು ತೋರಿಸ್ತೀನಿ ನೋಡಿ. ಇದು ಭಾರತ್ ಪೆಟ್ರೋಲಿಯಂನ ಕಚೇರಿ ಇದೆ, ನಿಮ್ಮ ಪಕ್ಕದಲ್ಲಿದೆ ನೋಡಿ. ಭಾರತ್ ಪೆಟ್ರೋಲಿಯಂನ ಕಚೇರಿ ಕಾಣಿಸ್ತಾ ಇದೆ ನಿಮಗೆ. ಇದು ಮೇನ್ ಕಚೇರಿ ಸೋಲೂರು ಬಳಿ ಇರುವಂಥ ಕಚೇರಿ ಒಳಗಡೆ ನಿಮಗೆ ದೊಡ್ಡದಾಗಿರುವಂಥ ರೀಫಿಲ್ಲಿಂಗ್ ಸೆಂಟರ್ ಇದೆ. ಸದ್ಯಕ್ಕಲ್ಲಿಗೆ ಪೆಟ್ರೋಲು, ಡೀಸೆಲು, ಹೀಗೆ ಬೇರೆ ಬೇರೆ ಆಯಿಲ್ ಅದೆಲ್ಲವೂ ಕೂಡ ಬರ್ತಾ ಇದೆ. ನೀವು ಸುತ್ತಮುತ್ತ ಈಗ ಕಂಪ್ಲೀಟ್ ಸಿಲಿಂಡರ್ ತುಂಬಿಸಿಕೊಂಡು ನಿಂತಿರುವಂಥ ಲಾರಿಗಳನ್ನು ಗಮನಿಸ್ತಾ ಇದ್ದೀರಿ. ಜನ ಕೂಡ ಹೋಗುವಂಥವ್ರು ಕುತೂಹಲದಿಂದ ನೋಡ್ತಾ ಇದ್ದಾರೆ, ಯಾಕೆ ದಿಢೀರ್ ಅಂತ ಹೇಳಿ ಇಷ್ಟೊಂದು ಲಾರಿಗಳು ನಿಂತ್ಕೊಂಡಿದ್ದಾವೆ ಅಂತ ಹೇಳಿ. ಸರ್ವೇ ಸಾಮಾನ್ಯವಾಗಿ ಅಥವಾ ಬೇರೆ ದಿನಗಳಲ್ಲಿ ಇಷ್ಟು ಲಾರಿಗಳು ನಿಂತ್ಕೊಳ್ತಾ ಇರಲಿಲ್ಲ. ನಿಮ್ಗೆ ಇಲ್ಲಿ ಪ್ರತಿ ಲಾರಿಯಲ್ಲೂ ಕೂಡ ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿದ್ದಾರೆ ನೋಡಿ, 1 2 3 4 ಅಂತ ಹೇಳಿ. ಆ ರೀತಿಯಾಗಿ ಬಂದು ನಿಂತ್ಕೊಳ್ಬೇಕು, ಸೀರಿಯಲ್ ನಂಬರ್ ಕರೀತಾರೆ. ಸೀರಿಯಲ್ ನಂಬರ್ ಕರೆದಾಗ ಒಳಗಡೆ ಹೋಗಿ ಗ್ಯಾಸ್ ರೀಫಿಲ್ಲಿಂಗನ್ನು ಮಾಡಿಸ್ಕೊಂಡು ಬರಬೇಕು. ಅದರಲ್ಲಿ ಡ್ರೈವರ್ಸ್ಗಳನ್ನು ಕೇಳಿದಾಗ ಹೇಳ್ತಾ ಇದ್ರು, ಇಲ್ಲ ಸರ್ ಬಂದು ನಿಂತು 4 ದಿನ ಆಯಿತು, ಸ್ನಾನ ಪಾನ ಎಲ್ಲವೂ ಕೂಡ ನಮ್ಗೆ ಇಲ್ಲೇ ಆಗಿದೆ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ನಿಮಗೆ ಆ ಲಾರಿಯ ಸಾಲುಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿ ಲಾರಿಗಳು ಸಾಲಾಗಿ ನಿಂತ್ಕೊಂಡಿದ್ದಾವೆ. ನಿಮಗೆ ರಸ್ತೆಯ ಇಕ್ಕೆಲಗಳಲ್ಲಿ ಕೇವಲ ಒಂದು ಬದಿಯಲ್ಲಿ ಮಾತ್ರ ಅಲ್ಲ, ನೀವು ಆ ಕಡೆಯೂ ಕೂಡ ನೋಡಿದ್ರೆ ನಿಮಗೆ ಆ ಬದಿಯಲ್ಲೂ ಕೂಡ ನಿಮಗೆ ಲಾರಿಗಳ ಸಾಲು ಕಾಣಿಸ್ತಾ ಹೋಗುತ್ತೆ. ಮೇನ್ ರೋಡ್ನಲ್ಲೇ ಆ ಕಡೆ ಈ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಲಾರಿ ನಿಂತ್ಕೊಂಡಿದ್ದಾವೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೈವರ್ಸ್ಗಳು ಕೂಡ ಕ್ಲಾರಿಟಿ ಕೊಡ್ತಾ ಇದ್ರು, ಡೊಮೆಸ್ಟಿಕ್ ಗ್ಯಾಸ್ ಇದೆಯಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ. ಅಂದರೆ ಗೃಹ ಬಳಕೆಯ ಗ್ಯಾಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿಲ್ಲ, ಗೃಹ ಬಳಕೆಗೆ ಲಭ್ಯ ಇದೆ. ಆದರೆ ಈಗಾಗಲೇ ಹೋಟೆಲ್ ಮಾಲೀಕರು ಹೇಳ್ತಿರುವ ರೀತಿಯಲ್ಲಿ ಅದು ವಾಸ್ತವ ವಿಚಾರ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ಬೆಂಗಳೂರು ಅಂತ ಬರೋದಾದ್ರೆ ದಿನಕ್ಕೊಂದು 22,000 ಕಮರ್ಷಿಯಲ್ ಸಿಲಿಂಡರ್ ಬೇಕು ಒಟ್ಟಾರೆಯಾಗಿರುವಂಥ ಹೋಟೆಲ್ಸ್ಗಳಿಗೆ. ಆದರೆ ಸಿಗ್ತಾ ಇರೋದು ಮಾತ್ರ ಕೇವಲ 8ರಿಂದ 9,000. ಇನ್ನೊಂದು 2 ದಿನಗಳ ಕಾಲ ಹೀಗೆ ಮುಂದುವರಿತು ಅಂತಾದರೆ ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ಬಿಡುತ್ತೆ. ಆಗ ಹೌದು ವಾಸ್ತವ ವಿಚಾರ, ಅದು ಸುಳ್ಳಲ್ಲ. ನಾನು ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹೋಟೆಲ್ ಮಾಲೀಕರು ವೈಭವೀಕರಿಸಿ ಆ ಮಾತನ್ನು ಹೇಳ್ತಾ ಇಲ್ಲ, ಅಥವಾ ಮಾಧ್ಯಮಗಳಲ್ಲೂ ಕೂಡ ವೈಭವೀಕರಣವನ್ನು ಮಾಡಿ ಸುದ್ದಿಯನ್ನು ಹೇಳ್ತಾ ಇಲ್ಲ, ಅದು ವಾಸ್ತವ ವಿಚಾರ. ಇನ್ನೊಂದು 2 ದಿನಗಳ ಕಾಲ ಆಯಿತು ಅಂತಾದರೆ
LPG ಮೇಲೆ ಡಿಪೆಂಡ್ ಆಗಿರುವಂತ ಅಲ್ಲ, ಬಹುತೇಕ ಎಲ್ಲ ಹೋಟೆಲ್ಗಳು ಕೂಡ LPG ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಆ ಎಲ್ಲ ಹೋಟೆಲ್ಗಳು ಕೂಡ ಬಂದ್ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ನಿಮಗೆ ಲಾರಿಗಳ ಸಂಖ್ಯೆನ ತೋರಿಸೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಎಷ್ಟು ಲಾರಿಗಳು ನಿಂತ್ಕೊಂಡಿದ್ದಾವೆ ಅಂತ ಹೇಳಿ. ಯಾವತ್ತೂ ಕೂಡ ಈ ರೀತಿಯಾಗಿ ಲಾರಿಗಳು ನಿಂತ್ಕೊಂಡಿರಲಿಲ್ಲ. ಯಾವುದು ಕೂಡ ಇಲ್ಲಿ ಗ್ಯಾಸ್ ಸಿಲಿಂಡರ್ನ ಫಿಲ್ ಮಾಡ್ಕೊಂಡು ನಿಂತಿರೋದಲ್ಲ, ಎಲ್ಲವೂ ಕೂಡ ಖಾಲಿ ಖಾಲಿ ನೋಡಿ, ಎಲ್ಲೆಲ್ಲ ಖಾಲಿ ಖಾಲಿ. ಈ ಕಡೆ ನಿಮಗೆ ಇಲ್ಲಿ ನೋಡಿದ್ರೆ ನಿಮಗೂ ಇಲ್ಲೂ ಖಾಲಿ ಖಾಲಿ, ಈ ಕಡೆಯೂ ಕೂಡ ನಿಮಗೆ ಎಲ್ಲ ಕಡೆಗಳಲ್ಲೂ ಕೂಡ ಖಾಲಿ ಖಾಲಿ ಖಾಲಿ. ಇವರೆಲ್ಲ ಒಂದು 3-4 ದಿನಗಳಿಂದ ಇಲ್ಲೇ ಟೆಂಟ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿಂದ ಪ್ರಮುಖವಾಗಿ ಬೆಂಗಳೂರು ನಗರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರ ಹೋಗುತ್ತೆ, ಸೀದಾ ಆ ಕಡೆ ಚಿತ್ರದುರ್ಗ, ದಾವಣಗೆರೆವರೆಗೂ ಕೂಡ ಹೋಗುತ್ತೆ. ಸುತ್ತಮುತ್ತ ಇರುವಂಥ ಪ್ರಮುಖ ಎಲ್ಲ ನಗರಗಳಿಗೂ ಕೂಡ ಇಲ್ಲಿಂದಲೇ ಗ್ಯಾಸನ್ನು ಸಪ್ಲೈ ಮಾಡಲಾಗುತ್ತೆ. ಅಂದರೆ ಭಾರತ್ ಪೆಟ್ರೋಲಿಯಂ ಅಂದರೆ ಇದನ್ನು ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿಂದಲೇ ಸಪ್ಲೈ ಮಾಡಲಾಗುತ್ತೆ. ಇದು ವಾಸ್ತವ ಚಿತ್ರಣ, ಇದು ಅಸಲಿ ಚಿತ್ರಣ, ಇದು ಅಸಲಿ ವಿಚಾರ. ಕೇಂದ್ರ ಸಚಿವರು ಹೇಳಿದ ರೀತಿಯಲ್ಲಿ ಸುಳ್ಳಲ್ಲ, ಅಥವಾ ನಮ್ಮಲ್ಲಿ ಒಂದಷ್ಟು ಮಿನಿಸ್ಟರ್ಗಳು ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು. ಅವರು ಹೇಳಿದ ರೀತಿಯಲ್ಲಿ ಯಾವುದೂ ಕೂಡ ಸುಳ್ಳಲ್ಲ, ಇದೆಲ್ಲವೂ ಕೂಡ ಸತ್ಯ. ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಯಾರನ್ನು ದೂರಬೇಕಿದನ್ನ? ನಾವು ತಕ್ಷಣಕ್ಕೆ ಕೇಂದ್ರ ಸರ್ಕಾರವನ್ನು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ. ಕೇಂದ್ರ ಸರ್ಕಾರವನ್ನೇ ಅಂದ್ರೆ ಒಂದು ವಿಚಾರವನ್ನ ಹೇಳ್ಬೋದು. ಅಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ಅಂತ ಬಂದಾಗ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ ನಮ್ಮ ಹತ್ರ ಹೆಚ್ಚು ಕಡಿಮೆ ಒಂದು 30 ದಿನಗಳಿಗೆ ಸ್ಟಾಕ್ ಇದೆ ಎನ್ನುವಂಥ ರೀತಿಯಲ್ಲಿ. ಈ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಸ್ವಲ್ಪ ಯಾಕೋ ಯಾಮಾರಿದ್ರು ಅಂತ ಕಾಣುತ್ತೆ. ಉದಾಹರಣೆಗೆ ಚೀನಾ ಅಂತ ತೆಗೆದುಕೊಂಡ್ರೆ, ಚೀನಾದಲ್ಲಿ ಇನ್ನೂ ಕೂಡ ಸ್ಟಾಕ್ ಇದೆ ಅಂತ. ಇನ್ನೊಂದು 2-3 ತಿಂಗಳಾದರೂ ಕೂಡ ಅವರಿಗೆ ಸಮಸ್ಯೆ ಆಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ. ಯಾಕೆ ಸಮಸ್ಯೆ ಆಗೋದಿಲ್ಲ ಅಂದ್ರೆ ಅವರಿಗೆ ಇದರ ಹಿಂಟ್ ಏನಾದರೂ ಸಿಕ್ಕಿರಬಹುದಾ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಅಥವಾ ಏನಾಗಿದೆ ಅಂದರೆ, ಈಗ ತೈಲ ಉತ್ಪಾದಿಸುವಂಥ ಒಂದಷ್ಟು ರಾಷ್ಟ್ರಗಳಿದ್ದಾವಲ್ಲ, ಅಂಥ ರಾಷ್ಟ್ರಗಳು ಒಳಗೊಳಗೆ ಒಂದಷ್ಟು ದೇಶಗಳಿಗೆ, ತಮಗೆ ಬಹಳ ಆತ್ಮೀಯ ಆಗಿರುವಂಥ ದೇಶಗಳಿಗೆ ಮುಂಚಿನಿಂದಲೂ ಕೂಡ ನಿರಂತರವಾಗಿ ಪೂರೈಕೆಯನ್ನು ಮಾಡ್ತಾನೆ ಇದ್ರು. ಸ್ಟಾಕ್ ಇಟ್ಕೊಳ್ಳಿ ಎನ್ನುವ ರೀತಿಯಲ್ಲಿ. ಈ ಕಾರಣಕ್ಕಾಗಿ ಚೀನಾ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳಲ್ಲಿ ಸ್ಟಾಕ್ ಇರ್ಬೋದು. ಆದರೆ ನಮ್ಮ ದೇಶದಲ್ಲಿ ಈ LPG ಗ್ಯಾಸ್ ಅಂತ ಬಂದಾಗ ಸ್ಟೋರೇಜ್ ಫೆಸಿಲಿಟಿ ಯಾಕೋ ಅಷ್ಟು ಸರಿ ಇರಲಿಲ್ಲ ಅಂತ ಅನ್ಸುತ್ತೆ, ಅಥವಾ ಹೆಚ್ಚು ಸ್ಟೋರೇಜನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ, ಅಥವಾ ಇಂಥದ್ದೊಂದು ಪರಿಸ್ಥಿತಿ ಬರಬಹುದು ಅಂತೇಳಿ ಹಿಂಟ್ ಸಿಕ್ಕಿರ್ಲಿಲ್ವಾ, ಏನು ಅರ್ಥ ಆಗ್ತಿಲ್ಲ. ಹಿಂಟ್ ಸಿಕ್ಕಿರ್ಲಿಲ್ಲ ಅನ್ನೋಕ್ಕಾಗಲ್ಲ, ಯಾಕಂದರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತಂತೆ ಅಂಥೇಳಿ ನಾವೇ ಸುದ್ದಿಯನ್ನು ಪ್ರಕಟ ಮಾಡೋದಕ್ಕೆ ಶುರು ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು 2-3 ತಿಂಗಳು ಆಗಿತ್ತು. ಹೀಗಾಗಿ ಸುಳಿವು ಸಿಕ್ಕಿಲ್ವಾ ಏನು ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಸ್ಟೋರೇಜ್ ಕೆಪಾಸಿಟಿ LPG ಗ್ಯಾಸ್ಗೆ ಅಂತ ಬಂದಾಗ ನಮ್ಮಲ್ಲಿ ತೀರಾ ಕಡಿಮೆ. ಆ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಇಂಥದ್ದೊಂದು ಸಮಸ್ಯೆ ಸೃಷ್ಟಿ ಆಗಿಬಿಟ್ಟಿದೆ. ಇನ್ನು ನಿಮಗೆ LPG ಗ್ಯಾಸ್ನ ಒಂದಷ್ಟು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಎಲ್ಲ ವಾಸ್ತವ ವಿಚಾರ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಇವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಅದರ ಆಚಿನ ವಿಚಾರವನ್ನು ಹೇಳ್ತಾ ಹೋಗ್ತೀನಿ, ಯಾಕೆ ನಮಗೆ ಸಮಸ್ಯೆ ಆಗುತ್ತೆ ಎನ್ನುವ ರೀತಿಯಲ್ಲಿ. ಬಂಧುಗಳೇ, ನಮ್ಮಲ್ಲಿ ಕಚ್ಚಾ ತೈಲ ಅಂತ ಬಂದಾಗ 70% ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತೀವಿ. ಜಗತ್ತಿನಲ್ಲಿ 40 ದೇಶಗಳಿಂದ ನಾವು ಕಚ್ಚಾ ತೈಲವನ್ನು ತರಿಸ್ಕೊಳ್ತೇವೆ. 30% ಮಾತ್ರ ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇಲ್ಲ. ಈ 40 ದೇಶಗಳು ತರಿಸ್ಕೊಳ್ತೀವಲ್ಲ 70%, ಅದರಲ್ಲಿ 50% ನಾವು ಡಿಪೆಂಡ್ ಆಗಿರೋದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ. ಇನ್ನುಳಿದಂತೆ ಅಮೆರಿಕದಿಂದ, ವೆನೆಜುವೆಲಾದಿಂದ, ರಷ್ಯಾದಿಂದ, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ತರಿಸ್ಕೊಳ್ತೀವಿ. ಆದರೆ 50% ಎಲ್ಲಿಂದ? ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಅಥವಾ ಗಲ್ಫ್ ಕಂಟ್ರೀಸ್ಗಳಿಂದ. ಮುಂಚೆ ಇರಾನ್ನಿಂದ ವಿಪರೀತ ತರಿಸ್ಕೊಳ್ತಾ ಇದ್ವಿ, ಆದರೆ ಇರಾನ್ ಮೇಲೆ ಅಮೆರಿಕ ನಿರ್ಬಂಧ ಹೇರಿದಂಥ ಕಾರಣಕ್ಕಾಗಿ ಅದಾದ ಬಳಿಕ ಇರಾನ್ನಿಂದ ತರಿಸ್ಕೊಳ್ತಾ ಇಲ್ಲ. ಇನ್ನುಳಿದಂತೆ ಇರಾನ್ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳು ಅಥವಾ ಅದರ ಸ್ವಲ್ಪ ದೂರದಲ್ಲಿ ಬರುವಂಥ ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಅಲ್ಲೆಲ್ಲ ಕಡೆಯಿಂದಲೂ ಕೂಡ ನಾವು ತರಿಸ್ಕೊಳ್ತಾ ಇದ್ವಿ. ಈಗೇನು ಸಮಸ್ಯೆ ಆಯಿತು? ಪಾಯಿಂಟ್ ನಂಬರ್ 1, ಹರ್ಮುಜ್ ಜಲಸಂಧಿ ಇದೆ. ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಹರ್ಮುಜ್ ಜಲಸಂಧಿ ಒಂದು ಭಾಗ ಅಂದರೆ 30 ಕಿಲೋಮೀಟರ್ನ ಒಂದು ಸಣ್ಣ ಇದು ಬರುತ್ತಲ್ಲ, ಕುತ್ತಿಗೆ ಭಾಗ ಬರುತ್ತಲ್ಲ, ಅದು ಇರಾನ್ನ ವ್ಯಾಪ್ತಿಯಲ್ಲಿ ಇದೆ. ಇರಾನ್ ಹೇಳ್ತಾ ಇದೆ ಅಲ್ಲಿಂದ ಒಂದೇ 1 ಲೀಟರ್ ತೈಲವನ್ನು ಸಾಗಿಸಿ ನೋಡೋಣ, ನಾನು ಉಡಾಯಿಸಿಬಿಡ್ತೀನಿ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಭಾರತಕ್ಕೆ ಸೇರಿದಂಥ ಹಡಗುಗಳೆಲ್ಲವೂ ಕೂಡ ಇದೀಗ ಹರ್ಮುಜ್ ಜಲಸಂಧಿಯಲ್ಲಿ ಸ್ಟ್ರಕ್ ಆಗಿ ಬಿಟ್ಟಿದ್ದಾವೆ. ಅಲ್ಲಿಂದ ಮೂವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಒಂದು ಮೂವ್ ಆಯಿತು, ತಾಯಿ ದೇಶದ ಬಾವುಟವನ್ನು ಹೊಂದಿದ್ದಂಥ ಒಂದು ಹಡಗು ಮೂವ್ ಆಗ್ತಾ ಇದ್ದ ಹಾಗೆ ಅದನ್ನು ಇಟ್ಟು ಉಡಾಯಿಸ್ಬಿಟ್ರು. ನಮ್ಮ ಭಾರತಕ್ಕೆ ಬರ್ತಾ ಇದ್ದಂಥ ಹಡಗದು, ಅಂದರೆ ಗುಜರಾತ್ಗೆ ಬರ್ತಾ ಇದ್ದಂಥ ಹಡಗದು. ಹೀಗಾಗಿ ಇನ್ನಂತೂ ಯಾರು ಧೈರ್ಯ ಮಾಡೋದಿಲ್ಲ ಅಲ್ಲಿ ಹಡಗನ್ನು ಮೂವ್ ಮಾಡೋದಕ್ಕೆ. ನೆಲ ಬಾಂಬನ್ನು ಹುದುಗಿಸಿಟ್ಟಿದೆ ಇರಾನ್. ಹೀಗಾಗಿ ಹರ್ಮುಜ್ ಜಲಸಂಧಿಯಿಂದ ಯಾರೂ ಕೂಡ ಪಾಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತೈಲವನ್ನು ಸಂಗ್ರಹಿಸಿಟ್ಟುಕೊಂಡಿರುವಂಥ ಅಥವಾ ತೈಲವನ್ನು ಹೊತ್ತುಕೊಂಡಿರುವಂಥ ಹಡಗುಗಳು ಸಾಲಾಗಿ ಹರ್ಮುಜ್ ಜಲಸಂಧಿಯಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾವೆ. ಅಂದರೆ ಇರಾನ್ ಹೇಳ್ತಾ ಇದೆ, ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ಹೆಂಗೆ ಪಾಠ ಕಲಿಸ್ತೀವಿ ನೋಡಿ, ನಿಮ್ಗೆ ಹೆಂಗೆ ಹೊಡಿತೀವಿ ನೋಡಿ, ಜಾಗತಿಕ ಮಟ್ಟದಲ್ಲಿ ನಿಮ್ಮ ಮೇಲೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಇರಾನ್ ಏನು ಅಂದ್ಕೊಂಡಿತ್ತೋ ಅದನ್ನು ಸಾಧಿಸುವಲ್ಲಿ ಇದೀಗ ಯಶಸ್ವಿಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಪ್ರೆಷರ್ ಶುರುವಾಗಿದೆ, ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ತೈಲಕ್ಕೆ ಸಂಬಂಧಪಟ್ಟ ಹಾಗೆ.
ಆ ಹರ್ಮುಜ್ ಜಲಸಂಧಿಯ ಸಮಸ್ಯೆಯ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಇದೀಗ ನೀವು ಈ ರೀತಿಯಾಗಿ ಗಮನಿಸ್ತಿರುವ ರೀತಿಯಲ್ಲಿ LPG ಗ್ಯಾಸ್ನ ಸಮಸ್ಯೆ ಆಗಿಬಿಟ್ಟಿದೆ. ಹರ್ಮುಜ್ ಜಲಸಂಧಿ ಏನಾದರೂ ಕ್ಲಿಯರ್ ಆಯಿತು ಅಂತಾದ್ರೆ, ಅಲ್ಲಿಂದ ಶಿಪ್ಗಳು ಹೊರಟುವ ಅಥವಾ ಹಡಗುಗಳು ಹೊರಟುವಂತಾದ್ರೆ ಈ ರೀತಿಯಾಗಿ LPG ಗ್ಯಾಸ್ನ ಸಮಸ್ಯೆ ಹೆಚ್ಚಾಗಿ ಆಗೋದಿಲ್ಲ. ಇದು ವಾಸ್ತವ ವಿಚಾರ. ಒಂದಾಯ್ತಾ? ಮತ್ತೊಂದು ಏನಾಗ್ಬಿಟ್ಟಿದೆ ಅಂದ್ರೆ, ಇರಾನ್ ಇನ್ನೊಂದು ರೀತಿಯಲ್ಲಿ ಪರೋಕ್ಷವಾದಂಥ ಯುದ್ಧವನ್ನ ಸಾರಿದೆ. ಅಮೆರಿಕಾಗೆ ವಾಯುನೆಲೆ ಅಥವಾ ಸೇನಾ ನೆಲೆಯನ್ನು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಗಲ್ಫ್ ರಾಷ್ಟ್ರಗಳು ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಏನೇನಿದ್ದಾವೆ ಅಕ್ಕಪಕ್ಕ, ಆ ದೇಶಗಳಲ್ಲಿ ಇರುವಂತಹ ತೈಲ ಸಂಗ್ರಹಗಾರ ಘಟಕಗಳೇನಿದ್ದಾವೆ, ಆ ತೈಲ ಸಂಗ್ರಹಕಾರ ಘಟಕಗಳ ಮೇಲೂ ಕೂಡ ಕ್ಷಿಪಣಿಯನ್ನ ಹಾರಿಸಿ ಅವುಗಳನ್ನ ಸುಟ್ಟು ಹಾಕ್ತಾ ಇದೆ. ಹೀಗಾಗಿ ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ತೈಲ ಉತ್ಪಾದನೆ ಆಗ್ತಾ ಇಲ್ಲ. ಹೀಗಾಗಿ ತೈಲವನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನೊಬ್ರು ಮಾತಾಡ್ತೀರಾ ಸರ್? ಏನು ಸಮಸ್ಯೆ ಆಗ್ತಿದೆ? ಕಮರ್ಷಿಯಲ್ ಸಿಲಿಂಡರ್ ನೀವೀಗ ಲಾರಿಯವರ ಹೇಗೆ? ನಾವು ಹೊರಗಡೆ ಕ್ಲೀನಾಗಿ ಕೆಲಸ ಮಾಡ್ತಿದ್ವಿ. ಓಕೆ. ಫ್ಯಾಕ್ಟ್ರಿ ಒಳಗಡೆ ಸಮಸ್ಯೆ ಅಂದರೆ ಕೆಲಸಗಳಿಲ್ಲ. ಕೆಲಸ ಸ್ವಲ್ಪ ಸ್ಟಾಪ್ ಆಯ್ತವೆ. ಯಾವುದೇ ವರ್ಕ್ ನಡೀತಾ ಇಲ್ಲ. ಗ್ಯಾಸ್ ಇಲ್ಲ ಅಂದ್ರೆ ವ್ಯವಸ್ಥೆ ಆಗೋದಿಲ್ಲ. ಯಾರು ಅಡುಗೆ ಮಾಡೋ ಈ ಪರಿಸ್ಥಿತಿ ಯಾರು ಇಲ್ಲ. ಅಲ್ಲ, ಈಗ ನೀವು ನೋಡ್ದಂಗೆ ಒಳಗಡೆ ಈಗ ಏನು ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇಲ್ವಾ ಹೇಗೆ? ಕಮರ್ಷಿಯಲ್ ಬರ್ತಾ ಇಲ್ಲ. ಬಂಧುಗಳೇ, ನಾನು ತೈಲ ಘಟಕಗಳನ್ನ ಉಡಾಯಿಸಿದ್ರ ಬಗ್ಗೆ ಹೇಳ್ತಾ ಇದ್ದೆ. ಸುತ್ತಮುತ್ತ ಇರುವಂತಹ ಮಧ್ಯಪ್ರಾಚ್ಯ ರಾಷ್ಟ್ರಗಳಿದ್ದಾವೆ, ಅದೆಲ್ಲ ಕಡೆಗಳಲ್ಲೂ ಕೂಡ ಆ ತೈಲ ಘಟಕಗಳನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಇರಾನ್ ಮಾಡಿದೆ. ಹೀಗಾಗಿ ಏನಾಗ್ತಿದೆ ಅಂದ್ರೆ, ಒಂದು ಹರ್ಮುಜ್ ಜಲಸಂಧಿಯ ಇಶ್ಯೂ, ಮತ್ತೊಂದು ಏನಾಗಿದೆ ಅಂದ್ರೆ ಆ ತೈಲ ಸಂಸ್ಕರಣ ಘಟಕಗಳಿಂದ ತೈಲ ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಉತ್ಪಾದನೆ ಆಗದಂತ ಕಾರಣಕ್ಕಾಗಿ ತೈಲವನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ಏನ್ ಅಂದ್ಕೊಂಡಿತ್ತೋ ಅದನ್ನ ಸಾಧಿಸುವಲ್ಲಿ ಇದೀಗ ಯಶಸ್ವಿ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗೇನಾಗುತ್ತೆ ಹೇಳಿ, ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಜಾಗತಿಕ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ನಿಮ್ಮ ಯುದ್ಧ ದಾಹದಿಂದಾಗಿ ಅಥವಾ ಯುದ್ಧ ಮಾಡಬೇಕು ಎನ್ನುವಂಥ ಹಪಾಹಪಿಯಿಂದಾಗಿ ಇಡೀ ಜಗತ್ತಿನ ಆರ್ಥಿಕತೆ ಏರುಪೇರಾಗ್ತಾ ಇದೆ. ದಯವಿಟ್ಟು ಯುದ್ಧವನ್ನ ನಿಲ್ಲಿಸಿ ಎನ್ನುವ ರೀತಿಯಲ್ಲಿ ಕೂಗೊಂದು ಶುರುವಾಗಿಬಿಡುತ್ತೆ. ಇರಾನ್ ಅಂದ್ಕೊಂಡಿದ್ದು ಅದೇ, ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಹೇಳಿ. ಅದು ಒಂದು ಹಂತಕ್ಕೆ ಇದೀಗ ಯಶಸ್ಸು ಆದ ಹಾಗೆ ಕಾಣಿಸ್ತಾ ಇದೆ. ಇನ್ನು ನಮ್ಮ ದೇಶ ಏನಾದರೂ ಮಾಡಬಹುದಿತ್ತ? ಈ ರೀತಿಯಾಗಿ ಕೊರತೆ ಆಗಿದೆ ಅಥವಾ ಈ ರೀತಿಯಾಗಿ ಅಭಾವ ಉಂಟಾಗಿದೆ ಅಂತ ಹೇಳಿ ನನಗನ್ಸೋದು ತಕ್ಷಣಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದಂದ್ರೆ ಸ್ಟೋರೇಜ್ ಕೆಪಾಸಿಟಿ ನಮ್ಮಲ್ಲಿ ಜಾಸ್ತಿ ಇರಬೇಕಾಗಿತ್ತು. ಜೊತೆಗೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ LPG ವಿಚಾರಕ್ಕೆ ನಾವು 80% ಡಿಪೆಂಡ್ ಆಗಿದ್ದೇವೆ. ಕಚ್ಚಾ ತೈಲ 50%, ಆದರೆ LPG ಅಂತ ಬಂದಾಗ 80% ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ನಾವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿಬಿಟ್ಟಿದ್ದೇವೆ. LPG ಹೆಂಗೆ ಉತ್ಪಾದನೆ ಆಗುತ್ತೆ ಅಂದರೆ, ನಿಮಗೆ ಆಯಿಲ್ ಅನ್ನು ನೆಲದಿಂದ ತೆಗೆಯಲಾಗುತ್ತಲ್ಲ, ಅದರಲ್ಲಿ ಪೆಟ್ರೋಲ್, ಡೀಸೆಲ್, ಹೀಗೆ ಬೇರೆ ಬೇರೆ ಟಾರ್ ಅವೆಲ್ಲವನ್ನು ಕೂಡ ಬೇರೆ ಮಾಡಲಾಗುತ್ತೆ. ಅಂತಿಮವಾಗಿ ಅದರಲ್ಲಿ LPGಯೂ ಕೂಡ ಸಿಗುತ್ತೆ. ಆ LPG 80% ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಒಂದೇನಂದ್ರೆ, ನಮ್ಮ ಡಿಪೆಂಡೆನ್ಸಿಯನ್ನ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಆಚೆಗೆ ವಿಸ್ತರಣೆ ಮಾಡಿಕೊಳ್ಳಬಹುದಿತ್ತು ಮುಂಚೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇದ್ದಿದ್ದು ಎರಡೇ ಆಪ್ಷನ್ನು. ಡಿಪೆಂಡೆನ್ಸಿ ಇತ್ತಲ್ಲ, ಅದು ಕೇವಲ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸೀಮಿತ ಆಗದೆ ಆಚೆ ಕಡೆಯೂ ಕೂಡ ನಾವು ಮುಂಚೆಯಿಂದ ನೋಡಬಹುದಾಗಿತ್ತು, ಒಂದು ವಿಚಾರ. ಮತ್ತೊಂದು, ನಮ್ಮ ಸ್ಟೋರೇಜ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಬಹುದಾಗಿತ್ತು. ಅದರ ಆಚೆಗೆ ಇನ್ನೇನೋ ಮಾಡಬಹುದಾಗಿತ್ತು ಅಂತ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇಲ್ಲ. ಸದ್ಯಕ್ಕೆ ಸಮಸ್ಯೆ ಆಗಿದೆ. ಹೀಗೇನಾದರೂ ಯುದ್ಧ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಆಯಿತು ಅಂತಾದರೆ, ಇವತ್ತು LPG ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ, ನಾಳೆ ನಾವು ಪೆಟ್ರೋಲ್, ಡೀಸೆಲ್ ಇದರ ಬಗ್ಗೆಯೂ ಕೂಡ ಮಾತಾಡಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ವಿಪರೀತ ಹಂತಕ್ಕೆ ಹೋಗಬಹುದು, ಅಥವಾ ಪೆಟ್ರೋಲ್ ಡೀಸೆಲ್ ಸಿಗದಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗ್ಬೋದು. ಯಾಕಂದ್ರೆ ಇರಾನ್ ಹೇಳ್ತಾ ಇದೆ, ಅಮೆರಿಕ ಇದೇ ರೀತಿಯಾಗಿ ತನ್ನ ಮೊಂಡುತನವನ್ನು ಮುಂದುವರಿಸಿದ್ರೆ ಈ ಆಯಿಲ್ ರೇಟ್ ಇದೆಯಲ್ಲ, ಬ್ಯಾರಲ್ಗೆ $200 ಆಗುವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬ್ಯಾರಲ್ಗೆ 110, 115 ಆಸುಪಾಸಿಗೆ ಬಂದಿದೆ. ಅಪ್ಪಿ ತಪ್ಪಿ ಅದನ್ನಾದ್ರೂ 200ಕ್ಕೆ ಹೋಯ್ತು ಅಂತ ಆಗಿಬಿಟ್ರೆ ನಾವ್ಯಾರು ವೆಹಿಕಲ್ಸ್ ತಗೊಂಡು ರಸ್ತೆಗೆ ಇಳಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ವೆಹಿಕಲ್ಸ್ ಎಲ್ಲವನ್ನೂ ಕೂಡ ಮನೆಯ ಪಾರ್ಕಿಂಗ್ ಲಾಟ್ ಏನಿರುತ್ತೆ ಅಲ್ಲಿ ಪಾರ್ಕ್ ಮಾಡಿಕೊಂಡು ಮನೆ ಒಳಗಡೆ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಲೇಬೇಕಾಗುತ್ತೆ ಅನಿವಾರ್ಯವಾಗಿ. ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತೇಳಿ. ಸಾಧ್ಯ ಆದ್ರೆ ಒಂದಷ್ಟು ಹೋಟೆಲ್ಗಳಿಗೂ ಕೂಡ ಭೇಟಿ ಕೊಡ್ತೀನಿ, ಅಲ್ಲಿನೂ ಕೂಡ ಒಂದಷ್ಟು ಜನರು ಮಾತಾಡಿಸ್ತೀನಿ. ಆಗ ಗ್ರೌಂಡ್ ರಿಯಾಲಿಟಿ ನಿಮಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇಂಥ ದೃಶ್ಯವನ್ನ ನಾನು ನೋಡಬಹುದು ಅನ್ನುವ ರೀತಿಯಲ್ಲಿ ಅಂದ್ರೆ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ, ಆದ್ರೆ ಇವತ್ತು ಅಂಥದ್ದೊಂದು ದೃಶ್ಯವನ್ನ ನೋಡ್ತಾ ಇದ್ದೇನೆ. ಈ ಸುತ್ತಮುತ್ತ ಬಹಳ ಪ್ರಸಿದ್ಧವಾಗಿರುವಂತ ಈ ಹೋಟೆಲ್ನಲ್ಲಿ ಇವತ್ತು ಕಟ್ಟಿಗೆಯಿಂದ ಅಡುಗೆ ಮಾಡುವಂತ ಪರಿಸ್ಥಿತಿ ಅಥವಾ ಸೌದೆಯಿಂದ ಅಡುಗೆ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ನೋಡಿ ಯಾವ ಹಂತಕ್ಕೆ ನಾವು ಬಂದ್ಬಿಟ್ವಿ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿದೆಯಲ್ಲ, ನಮಗೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಇದನ್ನ ನೋಡಿದ